ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇತ್ತೀಚೆಗೆ ಮಂಡಿ ನೋವು ಎಲ್ಲರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ವಯಸ್ಸಾದವರಲ್ಲಿ ಕಾಮನ್ ಆಗಿ ನಾವು ಮಂಡಿ ನೋವು ಇರೋದನ್ನ ನೋಡಿದೀವಿ. ಸೊ ಹಲವಾರು ರೀತಿಯಾದ ಅರ್ಥ್ರೈಟಿಸ್ ಇಂದ ಅವರಿಗೆ ಮಂಡಿ ನೋವು ಬರ್ತಾ ಇರುತ್ತೆ ಸೌಕರ್ಯದಿಂದಾಗಿ. ಇನ್ನು ಯಂಗ್ ಇರೋರಲ್ಲಿ ನೀ ಜಾಯಿಂಟ್ ಅಲ್ಲಿ ಏನಾದ್ರು ಇಂಜುರೀಸ್ ಆದಾಗ, ಅಂದ್ರೆ ಮೆನಿಸ್ಕಲ್ ಟೇರ್ ಇರ್ಬೋದು, ಇಲ್ಲ ಲಿಗಮೆಂಟ್ ಇಂಜುರಿ, ಈ ತರ ಇಂಜುರೀಸ್ ಆಗಿ ಹಲವರಲ್ಲಿ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೀತಿ ಮಂಡಿ ನೋವು ಇರುವಾಗ ಅಥವಾ ಮಂಡಿಯಲ್ಲಿ ಏನಾದ್ರು ನಿಮ್ಮ ನೀ ಜಾಯಿಂಟ್ ಏನಾದ್ರು ಇಂಜುರೀಸ್ ಆದಾಗ ಅದು ಬೇಗ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಯಾವ್ಯಾವ ರೀತಿಯಾದ ಆಕ್ಟಿವಿಟೀಸ್ ನ ಅವಾಯ್ಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಮ್ಮ ನೀ ಜಾಯಿಂಟ್ ಅನ್ನೋಂಥದ್ದು ಒಂದು ವೇಟ್ ಬೇರಿಂಗ್ ಜಾಯಿಂಟ್, ಅಂದ್ರೆ ನಮ್ಮ ಇಡೀ ದೇಹದ ವೇಟ್ ಅನ್ನ ನೀ ಜಾಯಿಂಟ್ ತಗೊಳ್ತಾ ಇರುತ್ತೆ. ಸೊ ನಾವು ಉದ್ದಾಗಿಂದ ನಾವು ನಡೆಯೋಕೆ ಶುರು ಮಾಡಿದಾಗಿಂದ ಇವಾಗ ತನಕನೂ ಕಂಟಿನ್ಯೂಸ್ ಆಗಿ ನಮ್ಮ ನೀ ಜಾಯಿಂಟ್ ಆಕ್ಟಿವಿಟೀಸ್ ನ ಮಾಡ್ತಾನೆ ಇರುತ್ತೆ, ಅದ್ರ ಮೇಲೆ ಒತ್ತಡ ಬೀರ್ತಾನೆ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ನಾವು ಮಾಡುವಂತ ಕೆಲವೊಂದು ಆಕ್ಟಿವಿಟೀಸ್ ಇಂದಾಗಿ ಅದಕ್ಕೆ ಜಾಸ್ತಿ ಒತ್ತಡ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಯಾವ್ದಾದ್ರು ಕಾರಣದಿಂದಾಗಿ ನಿಮ್ಗೆ ನೀ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಯ್ತು ಅಂತ ಆದ್ರೆ ಕೆಲವೊಂದು ಅದಕ್ಕೆ ಜಾಸ್ತಿ ಒತ್ತಡ ಕೊಡುವಂತ ಆಕ್ಟಿವಿಟೀಸ್ ನ ಅಥವಾ ನೀ ಮೂವ್ಮೆಂಟ್ಸ್ ಅನ್ನ ನಾವು ಅವಾಯ್ಡ್ ಮಾಡಿದ್ರೆ ಹೀಲಿಂಗ್ ಬೇಗ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆಯೇ ನಿಮ್ಮ ನೀ ಜಾಯಿಂಟ್ ಪೇನ್ ಕೂಡ ಬೇಗನೆ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಆ ರೀತಿ ಆದ್ರೆ ಯಾವ್ಯಾವ ಮೂವ್ಮೆಂಟ್ಸ್ ನಾವು ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಿಮ್ಮ ಮಂಡಿಗೆ ತುಂಬಾನೇ ಸ್ಟ್ರೈನ್ ಕೊಡುವಂತಹ ಅಥವಾ ತುಂಬಾ ಒತ್ತಡ ಕೊಡುವಂತಹ ಆಕ್ಟಿವಿಟೀಸ್ ನಾವು ಮೊದಲು ನಿಲ್ಲಿಸಬೇಕು. ಸೊ ಅದು ಯಾವ್ದೆಲ್ಲ ಅಂತ ನೋಡೋದಾದ್ರೆ, ಮೊದಲನೇದು ಲಾಂಗ್ ಸ್ಟ್ಯಾಂಡಿಂಗ್. ಸೊ ತುಂಬಾ ಹೊತ್ತು ನಿಂತ್ಕೊಂಡೇ ಇರೋದ್ರಿಂದ ನಮ್ಮ ಇಡೀ ಬಾಡಿ weight ನೀ ಜಾಯಿಂಟ್ ಮೇಲೆ ಬೀಳ್ತಾ ಇರುತ್ತೆ. ಅದಲ್ಲದೆ ನೀವು ಒಂದ್ ವೇಳೆ ಓವರ್ weight ಅಥವಾ ಒಬೇಸ್ ಇದ್ರೆ ನಿಮ್ಮ ಆ ಹೆಚ್ಚಿನ ತೂಕ ಕೂಡ ನೀ ಜಾಯಿಂಟ್ ಮೇಲೆ ತುಂಬಾನೇ ಸ್ಟ್ರೈನ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ನೀವು ಆದಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಅನ್ನ ಅವಾಯ್ಡ್ ಮಾಡಬೇಕು. ಎರಡನೇದೇನಂದ್ರೆ ಸ್ಕ್ವಾಟಿಂಗ್ ಪೊಸಿಷನ್, ಅಂದ್ರೆ ನೀವು ಕಂಪ್ಲೀಟ್ ಆಗಿ ನೀ ಜಾಯಿಂಟ್ ನ ಮಡಚಿ ಕೂರಂತದ್ದು, ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುವಂತ ಸ್ಟೈಲ್. ಸೊ ಈ ತರ ನೀವು ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ ಲಾಂಗ್ ಟೈಮ್ ಇರೋದ್ರಿಂದ, ಲಾಂಗ್ ಟೈಮ್ ಅಂತಾನಿಲ್ಲ, ಒಂದು 5-10 ಮಿನಿಟ್ಸ್ ಆದ್ರೂ ಅಷ್ಟೇನೆ ಏನಾಗುತ್ತೆ, ಈಗ ನಮ್ಮ ನೀ ಜಾಯಿಂಟ್ ಪೂರ್ತಿಯಾಗಿ ಬೆಂಡ್ ಆಗಿರುತ್ತೆ ಈ ಪೊಸಿಷನ್ ಅಲ್ಲಿ. ಹಾಗೆ ನಮ್ಮ ಇಡೀ ಬಾಡಿ weight ಇಂದಾಗಿ ಆ ನೀ ಜಾಯಿಂಟ್ ಕಂಪ್ರೆಸ್ ಆಗಿರುತ್ತೆ. ಇದರಿಂದ ಅದರಲ್ಲಿರುವಂತಹ ಸ್ಟ್ರಕ್ಚರ್ಸ್, ಅದು ಮೆನಿಸ್ಕಸ್ ಇರ್ಬೋದು, ಕಾರ್ಟಿಲೇಜ್ ಇರ್ಬೋದು, ಇಲ್ಲ ಲಿಗಮೆಂಟ್ ಇರ್ಬೋದು, ಈ ಎಲ್ಲಾ ಸ್ಟ್ರಕ್ಚರ್ಗೆ ಕೂಡ ಸ್ಟ್ರೈನ್ ಆಗುತ್ತೆ ತುಂಬಾನೇ. ಇದರಿಂದಾಗಿ ನಿಮ್ಗೆ ಆಗಿರುವಂತ ಇಂಜುರೀಸ್ ಏನಿರುತ್ತೆ ಅದು ಬೇಗ ಹೀಲ್ ಆಗಲ್ಲ, ಅದು ಇನ್ನ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಪೈನ್ ಕೂಡ ಇನ್ನ ಜಾಸ್ತಿ ಆಗುತ್ತೆ. ಇನ್ನು ಮೂರನೇದು ಏನಂದ್ರೆ ಕ್ರಾಸ್ ಲೆಗ್ ಪೊಸಿಷನ್. ಸೊ ಸುಮಾರು ಜನಕ್ಕೆ ಚಕಲ್ಪಟ್ಟಿ ಹಾಕಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋದು, ಅಥವಾ ಪೂಜೆಗೆ ಅಂತ ಸುಮಾರು ಜನ ಗಂಟೆಗಟ್ಟಲೆ ಈ ತರ ಕ್ರಾಸ್ ಲೆಗ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ತಾ ಇರ್ತಾರೆ. ಸೊ ಆಕ್ಚುಲ್ ಆಗಿ ಹೇಳ್ಬೇಕಾದ್ರೆ ನಮ್ಮ ನೀ ಜಾಯಿಂಟ್ ಒಂದು ಹಿಂಜ್ ಜಾಯಿಂಟ್. ಸೊ ಅದಕ್ಕೆ ಈ ತರ ಒಂದೇ ಡೈರೆಕ್ಷನ್ ಅಲ್ಲಿ ಅಷ್ಟೇ ಮೂವ್ಮೆಂಟ್ ಇರುವುದು ನ್ಯಾಚುರಲ್ ಆಗಿ. ನಾವು ಈ ತರ ಚಕ್ಕಲ್ಪಟ್ಟಿ ಹಾಕಿ ಕೊಡುವಾಗ ಏನಾಗುತ್ತೆ, ನಾವು ನೀ ಜಾಯಿಂಟ್ ಅನ್ನ ರೊಟೇಟ್ ಮಾಡ್ತೀವಿ. ಸೊ ಈಗ ಏನಾಗುತ್ತೆ, ನೀ ಬೆಂಡ್ ಆಗೋದಲ್ಲದೆ ಅದ್ರ ಜೊತೆಗೆ ರೊಟೇಟ್ ಕೂಡ ಆಗುತ್ತೆ. ಇದರಿಂದಾಗಿ ಕೂಡ ಅದರಲ್ಲಿರುವಂತ ಸ್ಟ್ರಕ್ಚರ್ಸ್ ಗೆ ತುಂಬಾನೇ ಸ್ಟ್ರೈನ್ ಆಗುತ್ತೆ. ಸೊ ಅಲ್ಲಿರೋ ಕಾರ್ಟಿಲೇಜ್ ಇರ್ಬೋದು, ಮೆನಿಸ್ಕಸ್ ಇರ್ಬೋದು, ಇಲ್ಲ ಲಿಗಮೆಂಟ್ ಇರ್ಬೋದು, ಹಾಗೇನೆ ಅಲ್ಲಿರೋ ಗ್ಯಾಪ್ ಕೂಡ ಕಮ್ಮಿ ಇದ್ರೆ ಇನ್ನ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಸೊ ಈ ತರ ನೀವು ಕೂತ್ಕೊಳ್ಳೋದ್ರಿಂದ ಕೂಡ ಮಂಡಿ ಮೇಲೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ, ನಿಮ್ಮ ಇಂಜುರೀಸ್ ಕೂಡ ಬೇಗ ಹೀಲ್ ಆಗಲ್ಲ. ಇನ್ನು ಐದನೇದು ಏನಂದ್ರೆ ವೇಟ್ ಬೇರಿಂಗ್ ಎಕ್ಸಸೈಸಸ್. ಸೊ ಈಗ ಯಂಗ್ ಇರೋರಲ್ಲಿ ಹೆಚ್ಚಿನವರಿಗೆ ಜಾಗಿಂಗ್ ಮಾಡೋದು ಅಥವಾ ಓಡೋದು, ರನ್ನಿಂಗ್ ಮಾಡೋದು, ಇಂಥ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಈ ತರ ಆಕ್ಟಿವಿಟೀಸ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಜಾಯಿಂಟ್ ಮೇಲೆ ಕಂಪ್ರೆಷನ್ ಆಗ್ತಾ ಇರುತ್ತೆ. ಸೊ ಆ ಬೌನ್ಸಿಂಗ್ ಆಕ್ಟಿವಿಟಿ ಏನಿರುತ್ತೆ ಇದರಿಂದಾಗಿ ಕಂಟಿನ್ಯೂಸ್ ಆಗಿ ನೀಗೆ ಸ್ಟ್ರೈನ್ ಆಗ್ತಾ ಇರುತ್ತೆ. ಸೊ ಆದಷ್ಟು ನೀವು ಜಾಗಿಂಗ್, ರನ್ನಿಂಗ್ ಗಳಂತಹ ಆಕ್ಟಿವಿಟೀಸ್ ಅನ್ನು ಕೂಡ ನಿಮ್ಗೆ ನೀ ಜಾಯಿಂಟ್ ಪೇನ್ ಇದ್ರೆ ಸ್ವಲ್ಪ ಟೈಮ್ ಅದು ಪೂರ್ತಿ ಕಡಿಮೆ ಆಗೋ ತನಕ ನಿಲ್ಲಿಸೋದು ಒಳ್ಳೆಯದು. ಐದನೇದೇನಂದ್ರೆ ಕ್ಲೈಂಬಿಂಗ್ ಸ್ಟೇರ್ಸ್, ಅಂದ್ರೆ ಮೆಟ್ಲು ಹತ್ತೋದು. ಸೊ ನಾವು ನಾರ್ಮಲ್ ಆಗಿ ಫ್ಲಾಟ್ ಸರ್ಫೇಸ್ ಅಲ್ಲಿ ನಡೆಯೋದಕ್ಕಿಂತ ನಾವು ಮೆಟ್ಲು ಹತ್ತಿ ಇಳಿದು ಮಾಡ್ತಾ ಇದ್ರೆ ನಮ್ಮ ಮಂಡಿಗಳ ಮೇಲೆ 10 ಪಟ್ಟು ಜಾಸ್ತಿ ಒತ್ತಡ ಇರುತ್ತೆ. ಅದರಿಂದಾಗಿ ಆದಷ್ಟು ನಾವು ನೀ ಪೇನ್ ಇದ್ದಾಗ ಸ್ಟೆಪ್ಸ್ ಅನ್ನ ಹತ್ತೋದನ್ನ ಎಲ್ಲ ಅವಾಯ್ಡ್ ಮಾಡಬೇಕು. ಹಾಗಾದ್ರೆ ನೀ ಪೇನ್ ಇದ್ದಾಗ ಸೇಫ್ ಆಗಿ ಮಾಡುವಂತ ಆಕ್ಟಿವಿಟೀಸ್ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ನಮ್ಗೆ ನೀ ಪೇನ್ ಸ್ಟಾರ್ಟ್ ಆಯ್ತು ಅಂದ್ರೆ ಸೇಫ್ ಆಗಿ ಅಥವಾ ನೀಗೆ ಏನು ಇಂಜುರಿ ಆಗದೆ ಇರೋ ತರ ಮಾಡುವಂತ ಆಕ್ಟಿವಿಟೀಸ್ ಯಾವ್ದೆಲ್ಲ ಅಂದ್ರೆ, ಒಂದು ವಾಕಿಂಗ್. ಅದು ಫ್ಲಾಟ್ ಸರ್ಫೇಸ್ ಅಲ್ಲಿ ಅಷ್ಟೇ ನೀವು ಮಾಡಬೇಕು. ಹೇಗೇನ್ ನೀವು ಸ್ಲೋಪ್ ಅಲ್ಲಿ ಅಥವಾ ಡೌನ್ ಇರ್ಬೋದು, ಅಪ್ ಇರ್ಬೋದು, ಸ್ಲೋಪ್ ಅಲ್ಲಿ ನೀವು ವಾಕ್ ಮಾಡಿದ್ರೆ ಮತ್ತೆ ಅದು ಕೂಡ ನಿಮ್ಮ ಮಂಡಿ ಮೇಲೆ ಜಾಸ್ತಿ ಸ್ಟ್ರೈನ್ ಮಾಡುತ್ತೆ, ಒತ್ತಡ ಬೀಳುತ್ತೆ. ಸೊ ಅದರಿಂದಾಗಿ ಆದಷ್ಟು ಫ್ಲಾಟ್ ಸರ್ಫೇಸ್ ಅಲ್ಲಿ, ಹಾಗೆ ಲೆವೆಲ್ ಆಗಿರ್ಬೇಕು, ಜಾಸ್ತಿ ಏನು ಲೆವೆಲ್ ಆಗಿರ್ಬೇಕು, ರೋಡ್ ಮೇಲೆ ಕೆಳಗೆ ಇರಬಾರ್ದು. ಲೆವೆಲ್ ಆಗಿರೋ ಫ್ಲಾಟ್ ಸರ್ಫೇಸ್ ಅಲ್ಲಿ ನೀವು ವಾಕಿಂಗ್ ಮಾಡ್ಬೋದು. ಅದು ಬಿಟ್ರೆ ಸೈಕ್ಲಿಂಗ್ ಮಾಡ್ಬೋದು, ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಸ್ವಿಮ್ಮಿಂಗ್ ಮಾಡಿದಾಗ ಕೂಡ ನಮ್ಮ ನೀ ಜಾಯಿಂಟ್ಗೆ ಯಾವುದೇ ರೀತಿಯಾದ ಒತ್ತಡ ಬೀಳಲ್ಲ. ಹಾಗೇನೆ ಅದು ವಾಟರ್ ಇರೋದ್ರಿಂದಾಗಿ ನಿಮ್ಗೆ ಯಾವುದೇ ರೀತಿಯಾದ ಇಂಜುರೀಸು ಆಗಲ್ಲ. ಸೊ ಸ್ವಿಮ್ಮಿಂಗ್ ಮಾಡೋದು ಕೂಡ ಸೇಫ್ ಆಗಿ ಇದೆ.
ಸೊ ಈ 3 ಆಕ್ಟಿವಿಟೀಸ್ನ ನೀವು ಅಭ್ಯಾಸ ಮಾಡಬಹುದು. ಒಂದು ವೇಳೆ ನಿಮಗೆ ಯಾವುದೇ ರೀತಿಯಾದ ನೀ ಇಂಜುರೀಸ್ ಆಗಿದ್ರೆ ಅಥವಾ ಅರ್ಥ್ರೈಟಿಸ್ ಆಗಿದ್ರೆ ಅಥವಾ ನಿಮ್ಮ ಜಾಯಿಂಟ್ ಸ್ಪೇಸ್ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರೆ, ನಾನು ಹೇಳಿರುವಂತ ಈ ಎಲ್ಲಾ ಮೂವ್ಮೆಂಟ್ಸ್ ನ ನೀವು ಅವಾಯ್ಡ್ ಮಾಡಿ ಆದಷ್ಟು ಸೇಫ್ ಆಗಿರುವಂತ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಇಂಥ ಆಕ್ಟಿವಿಟೀಸ್ ಗಳನ್ನ ಅಷ್ಟೇ ಮಾಡಿ. ಇದಲ್ಲದೆ ನಿಮ್ಮ ಪೇನ್ ಎಲ್ಲ ಬೇಗ ಕಡಿಮೆ ಆಗಬೇಕು ಅಂತಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ನೀವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಥವಾ ಅಕ್ಯುಪಂಚರ್, ಅಕ್ಯುಪ್ರೆಷರ್ ಅಥವಾ ಆಯುರ್ವೇದದಲ್ಲಿ ಇರುವಂತಹ ಬಸ್ತಿ ಟ್ರೀಟ್ಮೆಂಟ್ ಇವುಗಳನ್ನೆಲ್ಲ ನೀವು ತಗೊಂಡ್ರೆ ಇನ್ನ ಬೇಗ ನಿಮ್ಮ ಇಂಜುರೀಸ್ ಕಮ್ಮಿ ಆಗಿ ಹಾಗೇನೆ ನಿಮ್ಮ ಪೇನ್ ಬೇಗ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಧನ್ಯವಾದ.